ಈಗ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಕೋರ್ತಾ ಇದ್ದೀನಿ. ವುಮೆನ್ಸ್ ಡೇ ಪರವಾಗಿ ಮತ್ತೆ ಇಂಡಿಯಾದಲ್ಲಿ ಆಗುವಂಥ ಅತ್ಯಾಚಾರಗಳಾಗಲಿ ಅನಾಚಾರಗಳಾಗಲಿ ಎಲ್ಲ ಕಡಿಮೆ ಆಗಲಿ, ಇಂಡಿಯಾ ಸ್ವಲ್ಪ ನೀಟಾಗಲಿ, ಇದು ಇಂಡಿಯಾನ ಅಂತ ಬೇರೆಯವರು ಮಾತಾಡೋ ಥರ ಆಗಬಾರ್ದು. ಆ ಥರದ್ದೊಂದು ಭಾರತ ನಿರ್ಮಾಣ ಆಗಲಿ, ಸ್ವಚ್ಛ ಭಾರತ ನಿರ್ಮಾಣ ಆಗಲಿ. ಸ್ವಚ್ಛ ಅಂದರೆ ಕಸ ಗುಡಿಸೋದು ಅಷ್ಟೇ ಅಲ್ಲ, ಮನಸ್ಸು ಸ್ವಚ್ಛ ಆಗಬೇಕು, ಅದಾಗಲಿ ಅಂತ ಕೇಳ್ಕೊತಾ ಈಗ ನಾನು ಮಾತಾಡ್ತಾ ಇರೋದು ನನ್ನ ಏನಂತಾರೆ, ಈಗ ನಾನು ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ಮನೆಯಿಂದ ಬರ್ತಾ ಒಂದು ಲೆಟರ್ ರೆಡಿ ಇದೆ, ಜೇಬಲ್ಲಿದೆ. ಯಾರು ಕೊಡಬೇಕು ಅಂತ ಯೋಚನೆ ಮಾಡ್ತಿದ್ದೆ. ಈಗ ಎಲ್ಲರೂ ಬ್ಯುಸಿ ಆಗಿದ್ದಾರೆ, ಒಬ್ಬರೇ ಖಾಲಿ ಇರೋದು. ಹೋಗ್ತಾ ಯಾರು ಗೊತ್ತಾಗ್ದಂಗೆ CCTV ಎಲ್ಲಿರಲ್ವೋ ಅಲ್ಲಿ ನೋಡ್ಕೊಂಡು ಸೈಡಲ್ಲಿ ಮೆಟ್ಲ ಹತ್ರ ಕೊಟ್ಬಿಟ್ಟು ಹೋಗ್ಬಿಟ್ಟು ಇಲ್ಲಿ ಪಬ್ಲಿಕ್ ಅನೌನ್ಸ್ಮೆಂಟ್ ಮಾಡಿ CCTVನೂ ಇಲ್ಲದೆ ಇರೋ CCTV ನಂಬ್ಕೊಳಕ್ಕಾಗಲ್ಲ, ಕ್ಯಾಮ್ರಾ ಅವರು ಇದರಲ್ಲಿ ಇಟ್ಕೊಂಡ್ಬಿಟ್ಟಿರ್ತಾರೆ, ಅವ್ರು ಮೈಕಲ್ಲಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಹಾಯ್ ನಂದು ಹಿಂಗೆ ಬರ್ತಾ ಇರ್ತೈತೆ, ಝೂಮಲ್ಲಿ ಬರ್ತಾ ಇರ್ತೈತೆ. ನಮಿತಾ ನೀವು ಅಂದ್ರೆ ನನಗೆ ಇಷ್ಟ ಅಂದ್ರೆ ಹಿಂಗೆ ಬರ್ತಾ ಸರ್ಕಲ್ ಹಾಕಿ ಹಾಕಿ ಆ ಮುಖ ಕೆಟ್ಟದಾಗ ಕಾಣಿಸ್ತಾ ಇರುತ್ತೆ. ಬ್ಲ್ಯಾಕ್ ಅಲ್ಲಿ ಬೇರೆ ಲೈಟ್ ಇರಲ್ಲ, ಏನಿರಲ್ಲ. ಓಕೆ ನವಿತಾ, ಏನು ಅಷ್ಟೊತ್ತು ಟೈಮ್ ತಗೊಂಡ್ರಂತಲ್ಲ ನೀವು ರೆಡಿ ಆಗಕ್ಕೆ? ಏನದು ನಿಮ್ಮ ಪ್ರಾಬ್ಲಮ್ಮು? ನಮ್ಗೇನು ಪ್ರಾಬ್ಲಮ್ ಇಲ್ಲ. ಮತ್ತೆ ನೀವು ರೆಡಿ ಆಗೋದಕ್ಕೆ ಯಾಕೆ ಅಷ್ಟೊಂದು ಟೈಮ್ ತಗೊಂಡ್ರಿ? ನಿಮ್ಗೆ ಯಾರೋ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ, ನಾನು ಏನು ಮಾಡೋಕ್ಕಾಗಲ್ಲ. ಅಲ್ಲ ನೀವು ಯಾಕೆ ಸೇಲ್ ಆಗ್ತಿಲ್ಲ ನನಗೆ ಅರ್ಥ ಇಷ್ಟು ಚೆನ್ನಾಗಿದ್ದೀರ ನೋಡಕ್ಕೆ. ನಮ್ಮ ಕಡೆ ಹೇಳ್ಬೇಕು ಅಂದ್ರೆ, ಈ ಹಳ್ಳಿ ಕಡೆ ಹೇಳ್ಬೇಕು ಅಂದ್ರೆ ನೋಡಿದ್ರೆ ಅಷ್ಟೇ ಕತೆ. ಫಸ್ಟ್ ಮದುವೆ ಮಾಡ್ಕೊಂಡ್ಬಿಡ್ತಾರೆ ಅಷ್ಟೇ. ಅಲ್ಲ ನಮ್ಮ ಕಡೆ ಹೇಳ್ತಾರಲ್ಲ, ಈ ಹಳ್ಳಿ ಕಡೆ ಬೆಳ್ಳಗವಳೆ ಅಂತ. ನನಗೆ ಬೆಳ್ಳಗಿದ್ದೀರಾ ನೋಡಕ್ಕೆ, ಚೆನ್ನಾಗಿದ್ದೀರಾ, ಲಕ್ಷಣವಾಗಿದ್ದೀರಾ, ಬೆಳ್ಳಗಿದ್ದೀರಾ, ಎಲ್ಲ ಚೆನ್ನಾಗಿದ್ದೀರಾ. ಯಾಕೆ ಏನು ಪ್ರಾಬ್ಲಮ್? ಏನಿಲ್ಲ, ನಾನೇ ಸ್ವಲ್ಪ ಟೈಮ್ ತಗೊಳ್ಳೋಣ ಅಂತ ಅಷ್ಟೇ. ನೀವೇ ತಳ್ತಾ ಇದ್ದೀರಾ, ಇನ್ನೊಂದಷ್ಟು ಜನ ಫಸ್ಟ್ ಸಾಯಿಸೋಣ ಅಂತ. ನೀವು ಬಾಲಿವುಡ್ ಅಲ್ಲಿ ಸಲ್ಮಾನ್ ಖಾನ್ ತರ, ನೀವು ಸಲ್ಮಾನ್ ಖಾನಿ. ಹೌದು, ಯಾಕಂದ್ರೆ ಅವರು ಮದುವೆ ಆಗ್ಬಿಟ್ರೆ ಅಕಸ್ಮಾತ್ ಎಲ್ಲ ಹುಡುಗಿರಿಗೂ ಹಾರ್ಟ್ ಬ್ರೇಕ್ ಆಗುತ್ತೆ ಅಂತ, ನೀವು ಎಲ್ಲ ಹುಡುಗರು ಹಾರ್ಟ್ ಬ್ರೇಕ್ ಆಗುತ್ತೆ ಅಂತ ನೀವು ಮದುವೆ ಆಗ್ತಾ ಇಲ್ಲ. ಮದುವೆ ಅಲ್ಲ, ಲವ್ ಕೂಡ ಮಾಡ್ತಾ ಇಲ್ಲ ಅಲ್ವಾ? ಇಲ್ಲ ನೆಕ್ಸ್ಟ್ ಫ್ಯಾನ್ಸ್ಗಳನ್ನ ಮೇಂಟೈನ್ ಮಾಡ್ತಾ ಇದ್ದೀರಾ? ಇಲ್ಲ, ಈ ವರ್ಷ ಅಂತೂ ಮದುವೆ ಆಗೋದಂತ ಮನೇಲಿ ಹೇಳಾಗಿದೆ, ಆಲ್ರೆಡಿ ಫಿಕ್ಸ್ ಆಗಿದೆ. ಎನಿವೆ, ನಿಮ್ಮ ಫ್ರೆಂಡ್ ಒಬ್ರು ನಿಮ್ ಜೊತೆ ಮಾತಾಡೋದಕ್ಕೆ ಕಾಯ್ತಾ ಇದ್ದಾರೆ ತುಂಬಾ ಕಾತರದಿಂದ. ಯಾರು ಅಂತ ನೋಡೋಣ. ಹಾಯ್ ಹೌ ಆರ್ ಯು? ಫೈನ್ ಸರ್. ಓಕೆ, ಹೌ ಆರ್ ಯು ಸರ್? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಿಮ್ದು ಏನ್ ಗೊತ್ತಾ, ನಿಮ್ಮ ಇದು ಅದೃಷ್ಟ ಏನ್ ಗೊತ್ತಾ? ಹೇಳಿ ಸರ್. ಒಳ್ಳೆ ಫ್ರೆಂಡ್ ನ ಪಡ್ಕೊಂಡಿದ್ದೀರಾ ನೀವು. ನಮಗಿಲ್ವಲ್ಲ ಅಂತ ನಾವು ಯೋಚನೆ ಮಾಡ್ತಾ ಇದೀವಿ. ನಿಜವಾಗ್ಲೂ ಸರ್, ಎಷ್ಟು ಅದೃಷ್ಟ ಅಂದ್ರೆ, ಓಕೆ, ಎಲ್ಲ ಕೆಲಸದಲ್ಲಿ ಕಾದೇ ಸಾಕಾಗತ್ತೆ. ಎಲ್ಲ ಕೆಲಸದಲ್ಲಿ ಎಲ್ಲ ಹೋಗ್ಬೇಕಾದ್ರೆ ಮಾಡ್ಬೇಕಾದ್ರೆ ಕಾದೇ ಸಾಕಾಗತ್ತೆ. ಕರೆಕ್ಟ್ ಬಿಡಿ, ತುಂಬಾ ಜನ ವೇಟ್ ಮಾಡ್ತಾ ಇದಾರೆ. ಪ್ರೀತಮ್ ಮಾತಾಡಿ. ಪ್ರೀತಮ್ ನಿಮ್ ಫ್ರೆಂಡ್. ಹಾಯ್. ಏನ್ ನವಿ? ಏನಿಲ್ಲ, ಏನೇನು ಹೇಳ್ತಿದ್ದಂಗಿತ್ತು. ಏನೇನೋ ಹೇಳ್ತಾ ಮಾಡೋಕ್ಕಾಗಲ್ಲ, ಏನೇನೋ ಹೇಳ್ತಾ ಇರ್ತೀವಿ ಅಂತ. ಅವ್ರು ಕೇಳ್ತಾ ಇದ್ದೆ ಆಗ್ದಿಂದ್ಲು. ಹಂಗೆ ಕೇಳ್ತಾ ಇರಿ. ಏನೋ ಮದುವೆದಲ್ಲಿ ಅನೌನ್ಸ್ಮೆಂಟ್ ಆಗ್ತಿತ್ತು. ಆಯ್ತು, ಈ ವರ್ಷ ಫಿಕ್ಸ್ ಆಯ್ತು ಈಗ. ಅಂತ. ಆಯ್ತಾ? ಮಂಗಳೂರಲ್ಲಿ ಫ್ಲೆಕ್ಸ್ ಹಾಕ್ಬಹುದಾ? ಹಾಕಿ, ನಂದು ಹಾಕ್ಬಿಟ್ರೆ ಅದ್ ಬೇರೆ. ಅಲ್ಲ ಸರ್, ತುಂಬಾ ಮಂದಿ ಕ್ಯೂರಿಯಾಸಿಟಿ ಇದೆ ಯಾವಾಗ ಆಗ್ತಾರೆ ಅಂತ. ಈಗ ಪ್ರಪೋಸಲ್ ಇಟ್ಟಿದೀವಿ, ನೋಡೋಣ ಇರಿ, ಒಂದ್ ಸ್ವಲ್ಪ ವೇಟ್ ಮಾಡಿ. ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತೀರಾ ನೀವು? ಟೈಮ್ ಕೊಡಿ, ಅವ್ರಿಗೂ ಟೈಮ್ ಮಾಡುವ. ನಾನು ಹೇಳಿದ ತಕ್ಷಣ ಆಗ್ಬಿಡ್ತಾರ ಅವರು? ಹೌದು ಸರ್, ನಾನೊಂದು 5 ವರ್ಷದಿಂದ ಕೇಳ್ತಾ ಇದ್ದೀನಿ. ಓ, ಒಬ್ರು ಒಂದೊಂದು ವರ್ಷ, ಇಲ್ಲಿ 1 ವರ್ಷ ಅಲ್ಲ 5 ವರ್ಷ, ಬೇರೆಯವ್ರಿಗೆಲ್ಲ 10 ವರ್ಷ 15 ವರ್ಷ ಆಗಿರುತ್ತೆ. ಥ್ಯಾಂಕ್ ಯು ಪ್ರೀತಮ್, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ವಿಶ್ ಯು ಆಲ್ ಹ್ಯಾಪಿ ವಿಮೆನ್ಸ್ ಡೇ. ಥ್ಯಾಂಕ್ ಯು. ಸಂಗೀತ ಅವ್ರು ಹೇಳಿ, ನಿಮ್ಮ ವಿಷಯ ಬರೋಣ. ಏನಂದ್ರೆ ಭಾಳ ಖುಷಿ ಆಗೋದೇನೆಂದ್ರೆ, ಫ್ರೆಶರ್ ನೀವು, ಕೆಲಸದಲ್ಲ ಮದುವೆಲಿ ಈ ಥರ ಫ್ರೆಶ್ ಆಗಿ ಮದುವೆ ಆಗಿದ್ದೀರಾ. 1 ತಿಂಗಳಾಗಿದೆ. ಮಾನಸ್ ಅವ್ರು ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ನೋಡಕ್ಕಲ್ಲ ನಾನು ಕೇಳ್ತಿರೋದು. ಆರೋಗ್ಯ ಹೇಗೆ? ಚೆನ್ನಾಗಿದ್ದಾರೆ, ಎಲ್ಲಾ ರೀತಿಯಲ್ಲೂ ಚೆನ್ನಾಗಿದ್ದಾರೆ. ಹೇಗಿದೆ ಮದುವೆ ಜೀವನ, ವೈವಾಹಿಕ ಜೀವನ? ಚೆನ್ನಾಗಿದೆ. ಓಕೆ, ಮದುವೆ ಅಂತ ಟಿಪಿಕಲ್ ಆಗಿ ಮದುವೆ ಆಗಿದ್ದೀನಿ ಅಂತ ಅನಿಸ್ತಿಲ್ಲ, ಒಬ್ಬ ಫ್ರೆಂಡ್ ಜೊತೆ ಇದ್ದೀನಿ ಅಂತ ಅನಿಸ್ತಿದೆ. ಗುಡ್. ಸರ್ಪ್ರೈಸ್ ಕಾಲ್ ಯಾರು ಅಂತ ನೋಡೋಣ, ಮಾತಾಡೋಣ ಬನ್ನಿ. ಹಾಯ್. ಹಲೋ, ಹೌ ಆರ್ ಯು? ಗುಡ್, ಥ್ಯಾಂಕ್ಸ್. ಹೌ ಆರ್ ಯು? ನಾನು ನಿಮಗೋಸ್ಕರ ಈಗ ತಾನೇ ಚಪ್ಪಾಳೆ ಹೊಡೆದಿದ್ದೀನಿ. ಕೇಳಿಸ್ಕೊಂಡ್ರ? ಬನ್ನಿ ಮಾತಾಡಿ ನಮ್ಮ ಸಂಗೀತ ಅವ್ರ ಜೊತೆಗೆ. ಹಾಯ್ ಮನು. ಸಂಗೀತ.
ಓಕೆ ದಟ್ ಸೌಂಡೆಡ್ ಆರ್ಟಿಫಿಷಿಯಲ್. ಇವರಿಬ್ರದ್ದು ಹೆಂಗಿದೆ ಅಂದ್ರೆ ನಾನೊಂದು ನಿಮಿಷ ಇವರಿಬ್ರದ್ದು ಹೆಂಗಿದೆ ಅಂತಂದ್ರೆ 10 ವರ್ಷ ಆದ್ಮೇಲೆ ಫೋನ್ ಕೊಟ್ರೆ ಇಬ್ರಿಗೂ ಆನಂದ ಬಾಷ್ಪ ಸುರಿತಾ ಇರುತ್ತೆ. ಈ ಇದ್ರಲ್ಲಿ ಒಂದು PK ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಅವನು ಅಲ್ಲಿರ್ತಾನೆ, ಫೋನ್ ಕಾಲ್ ಕೊಡ್ತಾರೆ ಅವ್ರಿಗೆ. ಫೋನ್ ಕಾಲ್ ಕೊಟ್ಟಿದ ತಕ್ಷಣ ಮಾತೇ ಇಲ್ಲ. ಹಲೋ ಅಂದ ತಕ್ಷಣ 2 ನಿಮಿಷ ಸೈಲೆನ್ಸ್, ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಇವರಿಬ್ರು ಆ ಟೈಪಲ್ಲಿ ಇದ್ದಾರೆ ಈಗ. ಇಲ್ಲ ಸತೀಶ್, ನಾನು ಅವ್ನು ಮಾತಾಡ್ಲಿ ಅಂತ ವೇಟ್ ಮಾಡ್ತಾ ಇದ್ದೀನಿ. ಯೂಶಲ್ ಆಗಿ ಏನಾಗುತ್ತೆ ಅಂದ್ರೆ ನೀವೇ ನೋಡ್ತಾ ಇದ್ದೀರಾ ಅಲ್ಲಿ ಎಷ್ಟು ಮಾತಾಡ್ತಿದ್ದೀನಿ ನಾನು ಅಂತ. ಇದೇ ಕೇಸ್ ಮನೇಲಿ ಅವನು ಹಿಂಗೆ ಮಾತಾಡ್ತಾ ಇರ್ತೀನಿ, ಒಂದು ಇಲ್ಲಿರುತ್ತೆ, ಇಲ್ಲೂ ಏನು ಬರಲ್ಲ, ಇಲ್ಲಿಂದ ಬರೋದೇ ಇಲ್ಲ. ಮಾತಾಡಿ, ಏನು ಈ ತರ ಕಂಪ್ಲೇಂಟ್ ಆಗ್ತಿದೆ ನಿಮ್ಮ ಬಗ್ಗೆ? ನೀವು ಮಾತಾಡ್ಸಿ. ಸ್ವಲ್ಪ ದಿವಸದಿಂದ ಹಿಂಗೆ ಇತ್ತು ಸಿಚುವೇಶನ್. ಮನೇಲಿ ಹೀಗೆ ಇರ್ತೀರಾ ಇಬ್ರು? ಇಲ್ಲ ಒಂದ್ ಸ್ವಲ್ಪ ದಿವಸದಿಂದ ನಾನು ಆಸ್ಟ್ರೇಲಿಯಲ್ಲಿ ವರ್ಲ್ಡ್ ಕಪ್ ನೋಡಕ್ ಹೋಗಿದ್ದೆ, ನೀವ್ ಹೇಳ್ದಂಗೆ ಇತ್ತು ಸಿಚುವೇಶನ್. ಅದು ತಪ್ಪು ತಾನೆ? ನೀವು ಮಾತ್ರ ವರ್ಲ್ಡ್ ಕಪ್ ನೋಡಕ್ ಹೋಗಿದ್ದೀರಾ, ನೀವು ಸಂಗೀತ ಅವ್ರನ್ನ ಬಿಟ್ಟು ಹೋಗಿದ್ದೀರಾ. ಇಷ್ಟೊತ್ತು ನಿಮ್ ಬಗ್ಗೆ ಸಮಾನ ಅದು ಇದು ಒಂದು ಮಾತಾಡ್ತಿದ್ರೆ, ಈಗ ನೋಡಿದ್ರೆ ಎಲ್ಲಿ ಸಮಾನ? ಅವ್ರನ್ನ ಖಂಡಿತವಾಗ್ಲೂ ಕರ್ಕೊಂಡು ಹೋಗ್ತೀನಿ. ಯಾವಾಗ? ಈಗ ನಾನು ಹೇಳ್ತಾ ಇದ್ದೀನಿ, ಅವ್ರನ್ನ ಕರ್ಕೊಂಡು ಒಂದು 4-5 ಕಂಟ್ರಿನಾರು ಸುತ್ತಬೇಕು ನೀವು. ನೀವು ನಮ್ಮ ಆಫೀಸ್ ಅವ್ರಿಗೆ ಹೇಳ್ಬೇಕು ರಜಾ ಕೊಡಿ ಅಂತ. ಸುವರ್ಣ ಚಾನಲ್ ಕೇಳ್ಕೊತಾ ಇದ್ದೀನಿ, ಖಂಡಿತವಾಗ್ಲೂ ಸಂಗೀತ ಅವರು ಹನಿಮೂನ್ಗೆ ಹೋದಾಗ ದಯವಿಟ್ಟು ಒಂದು 5 ದಿವಸ ರಜೆ ಕೊಡಿ. 5 ದಿವಸ ಆಗಲ್ಲ, 5 ದಿವಸ ಹೋಗೋದಕ್ಕೊಂದು ದಿವಸ ಬರೋದಕ್ಕೊಂದು ದಿವಸನೇ ಆಗುತ್ತೆ. ಬೇಡ ಸರ್, ಒಂದು 10 ದಿವಸ ಆದ್ರೂ ಕೊಡಿ ಸರ್ ಪ್ಲೀಸ್. ನನ್ನ ಕಡೆಯಿಂದ ಒಂದು ಸ್ಪೆಷಲ್ ಗಿಫ್ಟ್ ವುಮೆನ್ಸ್ ಡೇ ದಿವಸ ಸಂಗೀತ ಅವರು ನ್ಯಾಷನಲ್ ಲೆವೆಲ್ ಅಲ್ಲಿ. ಇದು ಅಭಿಷೇಕ್ ಬಚ್ಚನ್ ಐಶ್ವರ್ಯ ಅವ್ರದ್ದು ಇದು ಫ್ಲೈಟ್ ಅಲ್ಲಿ ಆಯ್ತು. ಇವ್ರದ್ದು ಎಲ್ಲ ಅಂಡರ್ ವಾಟರ್ ಆಗಲಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಬ್ರಿಗೆ ಒಳ್ಳೇದಾಗಲಿ. ಗಂಡ ಹೆಂಡತಿ 100 ಕಾಲ ಬಾಳೆ, 100 ಮಕ್ಕಳಾಗಲಿ. ಥ್ಯಾಂಕ್ ಯು. ಮಂಡ್ಯ ರ್ಯಾಪ್ ತರ ಇತ್ತು ಅದು. ವುಮೆನ್ಸ್ ಡೇಗೆ ನಂದೇ ಕೊಡುಗೆ ಕೊಡಬೇಕು ಅಂತ ನೀವು ಅನ್ಕೊಳ್ತಾ ಇದ್ರಿ. ಆದ್ರೆ ನಿಮ್ಮ ಲೈಫಲ್ಲಿ ಬರುವಂತಹ ಹೆಣ್ಣು ಯಾರಾದ್ರೂ ಆಲ್ರೆಡಿ ಫಿಕ್ಸ್ಡ್ ಇದ್ದಾರಾ, ಅಥವಾ ಅವ್ರ ಬಗ್ಗೆ ಇಂತಹದ್ದೇ ಕಲ್ಪನೆಗಳಿದೆಯಾ ನಿಮ್ಗೆ? ಇಲ್ಲ, ಕಲ್ಪನೆಗಳು ಅಂತ ಅಂದ್ರೆ ಫಿಕ್ಸ್ ಅಂತ ಏನೂ ಇಲ್ಲ, ಕಲ್ಪನೆಗಳಿದೆ. ಅಂದ್ರೆ ಏನು ಆಕ್ಚುಲಿ ನನಗೆ ಒಂದು ಪ್ರಶ್ನೆ ಸದಾಕಾಲ ಕಾಡ್ತಾ ಇರುತ್ತೆ, ಈ ದೇವರು ಯಾಕೆ ಒಬ್ಬ ಹುಡುಗನಿಗೆ ಒಂದೇ ಮದುವೆ ಅಂತ ಮಾಡ್ದ ಅಂತ. ಅಂದ್ರೆ ಫಾರ್ ಎಕ್ಸಾಂಪಲ್ ನಾನು ಕೇಳ್ತಾ ಇರೋದು ಅಂದ್ರೆ ಯಾಕೆ ಆ ಥರ ಮಾಡ್ದ ಅಂತ ಗೊತ್ತಿಲ್ಲ ರೂಲ್ಸ್. ಬಟ್ ಎನಿವೇ ಇರಲಿ, ಈಗ ಆಗಿರೋ ರೂಲ್ಸಲ್ಲಿ ನಾವು ಹೊಂದಾಣಿಕೆ ಮಾಡ್ಕೊಂಡು ಬದುಕಬೇಕು ಅಲ್ವಾ, ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಅದರಲ್ಲಿ ಏನಿಲ್ಲ, ವೆರಿ ಸಿಂಪಲ್ ಅಷ್ಟೇ. ಆರಾಮಾಗಿರ್ಬೇಕು ಅಷ್ಟೇ, ಜೊತೆಗಿರ್ಬೇಕು, ಆರಾಮಾಗಿರ್ಬೇಕು ಅಷ್ಟೇ. ನಾನೇನು ಕೆಲ್ಸಕ್ಕೆ ಕಳ್ಸೋ ಥರದ್ದು, ಕೆಲ್ಸಕ್ಕೆ ಹೋಗಿ ಅನ್ನೋ ಥರದ್ದು ಏನಿಲ್ಲ. ಅವ್ರ ಇಷ್ಟ ಇದ್ರೆ ಹೋಗ್ಲಿ, ನೋ ಪ್ರಾಬ್ಲಮ್. ಅವ್ರಿಷ್ಟ, ಅವ್ರು ಹೇಗೆ ಬದುಕ್ತಾರೋ ಅವ್ರ ಲೈಫ್, ಯಾವುದಕ್ಕೂ ನನ್ನ ಹತ್ರ ರಿಸ್ಟ್ರಿಕ್ಷನ್ ಇರಲ್ಲ. ಆರಾಮಾಗಿರಲಿ ಅಷ್ಟೇ. ನಾನು ಎಷ್ಟು ಆರಾಮಾಗಿರ್ತೀನಿ, ಅವ್ರು ಆರಾಮಾಗಿರಲಿ. ಹೇಗೆ ನೋಡ್ಕೋತೀರಾ? ದಿನ ಬೆಣ್ಣೆ ತಗೊಂಡು ಬೆಣ್ಣೆ ಸ್ನಾನ ಮಾಡಿಸ್ತೀನಿ. ಇದು ಯಾವಾಗ ಹೂವಿನ ಕಲ್ಪನೆ ಇದೆ, ಓ ಸತೀಶ್ ಅವ್ರ ಹೆಂಡತಿನ ಎಷ್ಟು ಚೆನ್ನಾಗಿ ನೋಡ್ಕೋಬಹುದು ಅಂತ, ಅದಕ್ಕೆ ಕೇಳ್ತಾ ಇದೀವಿ. ಖಂಡಿತವಾಗ್ಲೂ ಚೆನ್ನಾಗಿ ನೋಡ್ಕೋತೀನಿ. ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ಏನು ಹರ್ಟ್ ಆಗದ ಥರ ನೋಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀನಿ ಅಷ್ಟೇ. ಇನ್ನೇನು ನನಗೆ ಗೊತ್ತಿಲ್ಲ, ಏನು ಅದೆಲ್ಲ ಸುಮ್ಮನೆ ಭ್ರಮೆ. ನಾನು ತಾಜ್ ಮಹಲ್ ತೋರಿಸ್ತೀನಿ, ಅದೇನೋ ಇದನ್ನು ಕಟ್ಟಿಸ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ, ಅವೆಲ್ಲ ಸಾಧ್ಯ ಇಲ್ಲ. ಬಟ್ ಎನಿವೇ, ಥ್ಯಾಂಕ್ ಯು ನವಿತಾ, ಥ್ಯಾಂಕ್ ಯು ಸೋನಿಯಾ, ಥ್ಯಾಂಕ್ ಯು ಸಂಗೀತ, ಥ್ಯಾಂಕ್ ಯು ಪ್ರತಿಮಾ, ಥ್ಯಾಂಕ್ ಯು ಭಾವನಾ. ಥ್ಯಾಂಕ್ ಯು ಟು ಯು. ಈ ಕಾರ್ಯಕ್ರಮ ಬಿಟ್ಟು ಹೋಗೋದಕ್ಕೆ ನಂಗೆ ಬೇಜಾರಾಗ್ತಾ ಇದೆ. ನಿಮ್ಮೆಲ್ಲರೂ ಮಿಸ್ ಮಾಡ್ಕೊತಾ ಇದ್ದೀನಿ. ತುಂಬ ಒಳ್ಳೆ ಟೈಮ್ ಅಂತ ಹೇಳ್ಬೋದು. ಈ 1 ಅವರ್ ನಾನು ಏನು ಕೂತಿದ್ದೆ ನಿಮ್ಮ ಜೊತೆಗೆ, ತುಂಬ ಚೆನ್ನಾಗಿತ್ತು. ಆಮೇಲೆ ಏನಂದರೆ ಬರೀ ನನ್ನ ಕಾರ್ಯಕ್ರಮದಲ್ಲಿ ತಮಾಷೆನೋ ಅಥವಾ ಸುಮ್ಮನೆ ಕಾಲ ಹೇಳ್ಕೊಂಡು ಮಾತಾಡೋದಾಗ್ದೇ ಒಂದು ಸೀರಿಯಸ್ ಆದ ಇಶ್ಯೂ ಕೂಡ ನಾವೆಲ್ಲರೂ ಡಿಸ್ಕಸ್ ಮಾಡಿದ್ದೀವ. ಅದೆಲ್ಲ ಏನು ಎಲ್ರಿಗೂ ಮನದಟ್ಟಾಗಲಿ. ಈ ಕಾರ್ಯಕ್ರಮ ಯಾರು ನೋಡ್ತಾ ಇದ್ದೀರೋ ನಿಮ್ಗೆಲ್ಲರೂ ಕೂಡ ನಾವು ಅನ್ಕೋತಾ ಇರೋದು ಸರಿ ಅಂತ ನಿಮಗೂ ಅನಿಸ್ಲಿ. ನೀವು ಕೂಡ ನಮ್ಮ ನಿಟ್ಟಿನಲ್ಲೇ ಏನು ಜೀವನ ನಡೆಸಲಿ ಅಂತ ನಾವು ಕೇಳ್ಕೊತಾ, ವುಮೆನ್ಸ್ ಡೇ ದಿವಸ ಈ ಥರದೊಂದು ಅವಕಾಶನ ಸುವರ್ಣ ಚಾನಲ್ ಅವರು ನಾನು ಮಾಡಿಕೊಟ್ರು, ಕರೆದು ಈ ಥರದ್ದೊಂದು ಆ್ಯಂಕರಿಂಗ್ ಏನು ಕೆಲಸ ನೀವು ಮಾಡಬೇಕು ಅಂತ ಕೇಳಿದಾಗ ನಾನೇ ಓಡೋಡು ಬಂದು 2 ಅವರ್ಸ್ ಎಲ್ಲ ಹೆಣ್ಮಕ್ಳು ಕಾಯಿಸಿದ್ದಾರೆ. ಆದರೂ ಬೇಜಾರಿಲ್ಲ ನನಗೆ. ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ಸೊ ಮಚ್. ನನ್ನ ಜೀವನದ ಅತ್ಯುತ್ತಮವಾದ ಕಾರ್ಯಕ್ರಮಗಳಲ್ಲಿ ಇದು ಒಂದು ದಿ ಬೆಸ್ಟ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಈ ಥರದೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಗೆಲ್ರಿಗೂ ಥ್ಯಾಂಕ್ ಯು ಸೊ ಮಚ್. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಥ್ಯಾಂಕ್ ಯು.